ನಮಸ್ಕಾರ, ನಾನು ಡಾಕ್ಟರ್ ಭಾವನಾ ಕೆಜಿ, ಆಯುರ್ವೇದ ವೈದ್ಯ. ಈಗ ಸಮಯಾಚಾರ ಸಮೂಹ ಸಂಸ್ಥೆಯವರು ಆಯುರ್ವೇದವನ್ನ ಸಮಾಜಕ್ಕೆ ಪರಿಚಯಿಸುವಂತಹ ಒಂದು ದೊಡ್ಡ ಜವಾಬ್ದಾರಿಯನ್ನ ಇವತ್ತು ನನಗೆ ವಹಿಸಿದ್ದಾರೆ. ಆಯುರ್ವೇದವನ್ನ ಸಮಾಜಕ್ಕೆ ಪರಿಚಯ ಮಾಡಿಸುವಂತದ್ದು ಅಂತಾದ್ರೆ ಅದು ಒಂದು ದೊಡ್ಡ ಸಮುದ್ರ. ಆಯುರ್ವೇದ ಅನ್ನುವಂಥದ್ದು ಒಂದು ದೊಡ್ಡ ಸಮುದ್ರ. ಅಲ್ಲಿನ ವಿಷಯಗಳನ್ನ ಅರ್ಥ ಮಾಡುವಂತಹ ರೀತಿಯಲ್ಲಿ ಅದನ್ನ ಬದಲಾಯಿಸಿ ಹೇಳುವಂತದ್ದು ಒಂದು ದೊಡ್ಡ ಜವಾಬ್ದಾರಿ ಆಗ್ತದೆ. ಸೊ ಹಾಗಾಗಿ ಇಂತಹ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ಮೊದಲನೇದಾಗಿ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಆಯುರ್ವೇದ ಅನ್ನೋ ಒಂದು ವಿಷಯಕ್ಕೆ ನಾವು ಬಂದ್ರೆ, ಆಯುರ್ವೇದ ಅಂದ್ರೆ ಏನು? ಆಯುಹು ವೇದಯತಿ ಇತಿ ಆಯುರ್ವೇದ. ಯಾವುದು ಜೀವದ ಬಗ್ಗೆ, ಆರೋಗ್ಯದ ಬಗ್ಗೆ ನಮಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತದೋ, ವಿಷಯವನ್ನ ತಿಳಿಸ್ತದೋ, ಸಲಹೆಯನ್ನ ಕೊಡ್ತದೋ ಅದನ್ನ ನಾವು ಆಯುರ್ವೇದ ಅಂತ ಕರಿತೀವಿ. ಏನು ಈ ಆಯುರ್ವೇದದ ಮೂಲ ತತ್ವಗಳು, ಆಯುರ್ವೇದದಲ್ಲಿ ಏನಿದೆ, ಅದನ್ನ ಚಿಕಿತ್ಸೆಯ ವಿಧಾನಗಳು ಹೇಗೆ ಅಂತ ತಿಳಿಯೋದಕ್ಕೆ ಮುಂಚೆ ಆಯುರ್ವೇದ ಎಲ್ಲಿಂದ ಬಂತು ಅನ್ನೋದನ್ನ ನಾವು ಮೊದಲನೇದಾಗಿ ತಿಳ್ಕೊಬೇಕಾಗುತ್ತೆ. ಸೊ ಹಾಗಾಗಿ ನಾನು ಒಂದು ಐತಿಹಾಸಿಕ ಅಥವಾ ಪುರಾಣದ ಕಥೆಯನ್ನ ಒಂದು ಚಿಕ್ಕದಾಗಿ ಹೇಳೋ ಪ್ರಯತ್ನ. ಭೂಮಿಯಲ್ಲಿ ಯಾವಾಗ ಅನಾರೋಗ್ಯ ಹೆಚ್ಚಾಗ್ತಾ ಹೋಗ್ತದೆ, ಅವಾಗ ಆ ಅನಾರೋಗ್ಯವನ್ನ ಸರಿ ಮಾಡ್ಕೊಳ್ಳಲಿಕ್ಕೆ ಯಾವ್ದಾದ್ರು ಒಂದು ದಾರಿ ಬೇಕಾಗ್ತದೆ. ಸೊ ಹಾಗಾಗಿ ದೇವತೆಗಳನ್ನ ಪ್ರಾರ್ಥಿಸಿದಾಗ ಬ್ರಹ್ಮ ಆಯುರ್ವೇದವನ್ನ ಸ್ಮರಿಸಿಕೊಂಡಂತಹ ಆಯುರ್ವೇದವನ್ನ ದಕ್ಷ ಪ್ರಜಾಪತಿಗೆ ಅವರು ಹೇಳ್ಕೊಡ್ತಾರೆ. ದಕ್ಷ ಪ್ರಜಾಪತಿಯಿಂದ ಅದು ಅಶ್ವಿನಿ ಕುಮಾರರಿಗೆ ಬರುತ್ತೆ, ಅವರಿಂದ ಇಂದ್ರನಿಗೆ ಬರುತ್ತೆ, ಅಲ್ಲಿಂದ ಭಾರದ್ವಾಜರಿಗೆ ಬರುತ್ತೆ. ಭಾರದ್ವಾಜರ ತನಕ ಬಂದಂತಹ ಆಯುರ್ವೇದ ಬೇರೆ ಬೇರೆ ಮುನಿವರಿಯರಿಗೆ ತಲುಪಿ ಅದು ಇಡೀ ಭೂಮಿಯಾದ್ಯಂತ ಒಬ್ಬರಿಂದ ಒಬ್ಬರಿಗೆ ವಿಷಯ ತಲುಪ್ತಾ ಹೋಗುತ್ತೆ. ಹೀಗೆ ಬಂದಂತಹ ಆಯುರ್ವೇದ ಸಂಸ್ಕೃತದಲ್ಲಿ ಶ್ಲೋಕ ರೂಪದಲ್ಲಿ ಬೇರೆ ಬೇರೆ ಗ್ರಂಥಗಳಾಗಿ ಅದು ರೂಪುಗೊಳ್ಳುತ್ತಾ ಹೋಗುತ್ತೆ. ನೀವೆಲ್ಲ ಕೇಳಿರಬಹುದು ಚರಕ ಸಂಹಿತ, ಸುಶ್ರುತ ಸಂಹಿತ, ಅಷ್ಟಾಂಗ ಹೃದಯ, ಅಷ್ಟಾಂಗ ಸಂಗ್ರಹ, ಹೀಗೆ ಸಾವಿರಾರು ಗ್ರಂಥಗಳಿದೆ. ಅದೆಲ್ಲವನ್ನ ನಮ್ಮ ಭಾಷೆಗಳಿಗೆ ಅನುಕರಿಸಿ ನಮಗೆಲ್ಲ ಅರ್ಥ ಆಗೋ ರೀತಿಯಲ್ಲಿ ಇವಾಗ ಆಯುರ್ವೇದ ನಮಗೆ ತಲುಪ್ತಾ ಇದೆ. ಇಂತಹ ಒಂದು ಹಿನ್ನೆಲೆಯನ್ನ ಹೊಂದಿರುವಂತಹ ಆಯುರ್ವೇದಕ್ಕೆ 5,000ಕ್ಕಿಂತ ಹೆಚ್ಚು ವರ್ಷಗಳ ಇತಿಹಾಸ ಇದೆ. ಸೊ ಈ ಆಯುರ್ವೇದಕ್ಕೆ ನಾವು ಬಂದಾಗ ಇದರ ಮೂಲ ತತ್ವಗಳು ಏನು ಅನ್ನೋದನ್ನ ನಾವು ತಿಳ್ಕೊಬೇಕಾಗತ್ತೆ. ಆಯುರ್ವೇದ ನಿಂತಿರುವಂತಹದ್ದು ಪಂಚಮಹಾಭೂತದ ಒಂದು ತತ್ವದ ಮೇಲೆ. ಏನೇ ಪಂಚಮಹಾಭೂತಗಳು ನಮ್ಗೆಲ್ಲ ಗೊತ್ತಿದೆ. ಪೃಥ್ವಿ, ತೇಜ, ವಾಯು ಮತ್ತು ಆಕಾಶ. ಈ 5 ಪಂಚಮಹಾಭೂತಗಳ ಆಧಾರದ ಮೇಲೆ ಆಯುರ್ವೇದದ ಚಿಕಿತ್ಸಾ ಪದ್ಧತಿ ನಿಂತಿರುವಂತದ್ದು. ಏನೇ ಪಂಚಮಹಾಭೂತಗಳು, ನಾನು ಅದ್ರ ಬಗ್ಗೆ ಆಳವಾಗಿ ಹೇಳ್ತಾ ಹೋಗಲ್ಲ. ಇದರ ಕುರಿತಾಗಿ ಬೇರೆ ಬೇರೆ ವಿದ್ವಾಂಸರು ಮುಂದಿನ ದಿನಗಳಲ್ಲಿ ನಿಮಗೆ ಈ ಪ್ಲಾಟ್ಫಾರ್ಮ್ ಅಲ್ಲಿ ಸಿಗ್ತಾ ಹೋಗ್ತಾರೆ. ಸೊ ಈ ಪಂಚಮಹಾಭೂತಗಳ ಏರಿಳಿತಗಳ ಆಧಾರದ ಮೇಲೆ ಚಿಕಿತ್ಸೆಯನ್ನ ಮಾಡ್ತಾ ಹೋಗ್ಲಿಕ್ಕಾಗುತ್ತೆ. ನಾನು ಉದಾಹರಣೆಗೆ ಹೇಳ್ಬೇಕು ಅಂತ ಅಂದ್ರೆ, ಈಗ ನಮ್ಮ ದೇಹದ ಒಂದು ಅಂಗವನ್ನ ತಗೊಳ್ಳೋಣ. ಉದಾಹರಣೆಗೆ ಅಸ್ಥಿ ಅಥವಾ ನಮ್ಮ ಬೋನ್ಸ್ ಅಥವಾ ಮೂಳೆಗಳು ಏನಂತ ಕರಿತೀವಿ. ಅದು ಹೇಗಿರುತ್ತೆ? ಅದು ನಮ್ಮ ದೇಹಕ್ಕೆ ಒಂದು ರೂಪವನ್ನ ಕೊಡ್ತದೆ. ಸೊ ಈ ಅಸ್ಥಿ ಹೇಗಿರ್ಬೇಕು? ಗಟ್ಟಿಯಾಗಿರ್ಬೇಕು. ಅದಕ್ಕೆ ಒಂದು ರೂಪ ಇರಬೇಕು. ಅಂದ್ರೆ ಅಲ್ಲಿ ಮುಖ್ಯವಾಗಿ ಪೃಥ್ವಿ ಮಹಾಭೂತ ಇರಬೇಕು. ಪ್ರತಿಯೊಂದು ಜೀವಿಯಲ್ಲೂ, ಪ್ರತಿಯೊಂದು ವಸ್ತುವಲ್ಲೂ ಪಂಚಮಹಾಭೂತಗಳು ಇದ್ದೇ ಇರ್ತವೆ. ಸರ್ವದ್ರವ್ಯಂ ಪಾಂಚಭೌತಿಕಂ ಅಂತ ಹೇಳುವ ಹಾಗೆ ಪ್ರತಿಯೊಂದರಲ್ಲೂ ಪಂಚಮಹಾಭೂತಗಳು ಇರ್ತವೆ. ಅದರಲ್ಲೂ ಯಾವುದೋ ಒಂದು ಮಹಾಭೂತ ಅದರಲ್ಲಿ ಪ್ರಿಡಾಮಿನೆಂಟ್ ಆಗಿ, ಅಂದ್ರೆ ಹೆಚ್ಚಿನ ಭಾಗದಲ್ಲಿ ಇರುತ್ತೆ. ಸೊ ಆ ಕಾರಣದಿಂದಾಗಿ ನಮ್ಮ ಮೂಳೆಗಳು ಪೃಥ್ವಿ ಮಹಾಭೂತವನ್ನ ಹೆಚ್ಚಾಗಿ ತನ್ನಲ್ಲಿ ಹೊಂದಿರ್ತದೆ. ಫಾರ್ ಎಕ್ಸಾಂಪಲ್, ಇವಾಗ ಪೃಥ್ವಿ ಮಹಾಭೂತ ಅದರಲ್ಲಿ ಕಡಿಮೆ ಆಯ್ತು ಅಂತ ಅನ್ಕೊಳ್ಳೋಣ. ಜೀವನ ಶೈಲಿ ಸರಿ ಇಲ್ದೇನೋ, ಆಹಾರ ಕ್ರಮ ಸರಿ ಇಲ್ದೇನೋ, ಅಥವಾ ಇನ್ಯಾವುದೋ ಕಾರಣಗಳಿಂದ ಪೃಥ್ವಿ ಮಹಾಭೂತ ಕಡಿಮೆ ಆಯ್ತು ಅಂದಾಗ ಆಸ್ಟಿಯೋಪೋರೋಸಿಸ್ ಇರ್ಬೋದು, ಮೂಳೆಗಳ ಸವಕಳಿ ಇರ್ಬೋದು, ಬೇರೆ ಬೇಗ ಮೂಳೆ ಮುರಿದು ಹೋಗುವಂತದ್ದಿರ್ಬೋದು, ಅಥವಾ ಮಂಡಿ ನೋವು, ಇಂಥ ಸಮಸ್ಯೆಗಳು ಅವರಲ್ಲಿ ಕಾಣಿಸ್ಕೊತಾ ಹೋಗ್ತವೆ. ನಾವು ಅವಾಗ ಹೇಗೆ ಚಿಕಿತ್ಸೆ ಮಾಡ್ತೀವಿ ಅದನ್ನ ಅಂತಂದ್ರೆ, ಪೃಥ್ವಿ ಮಹಾಭೂತ ಪ್ರಧಾನವಾಗಿರುವಂತಹ ಔಷಧಿ ದ್ರವ್ಯಗಳಿರ್ಬೋದು, ಸಸ್ಯಗಳಿರ್ಬೋದು, ಬೇರೆ ಯಾವುದೇ ರೀತಿಯ ಔಷಧಿಗಳನ್ನ ಕೊಟ್ಟು ಅದನ್ನ ಸರಿ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಹೀಗೆ ಮಹಾಭೂತಗಳ ಆಧಾರದ ಮೇಲೆ ನಮ್ಮ ದೇಹ ಮಾರ್ಪಾಟಾಗಿದೆ ಮತ್ತು ಆಯುರ್ವೇದದ ಚಿಕಿತ್ಸೆ ಸಹ ಇದರ ಆಧಾರದ ಮೇಲೆ ನಿಂತಿದೆ. ಇದು ಮಹಾಭೂತಗಳ ಕಾನ್ಸೆಪ್ಟ್ ಹೇಗಿದೆ ಆಯುರ್ವೇದದಲ್ಲಿ ಅನ್ನೋದಕ್ಕೆ ನಾನು ಚಿಕ್ಕ ಪರಿಚಯ ಮಾಡುವಂತ ಪ್ರಯತ್ನ ಮಾಡಿದೆ. ಆಯುರ್ವೇದ ಅನ್ನೋ ಪದ ನಿಮ್ಮ ಮನಸ್ಸಿಗೆ ಬಂದಾಗ ನಿಮಗೆ ಬರುವಂತ ಪದಗಳು ಯಾವ್ದು? ತ್ರಿದೋಷಗಳು, ಅಂದ್ರೆ ವಾತ, ಪಿತ್ತ ಮತ್ತು ಕಫ. ಈ 3 ಸರ್ವೇ ಸಾಮಾನ್ಯವಾಗಿ ನಾವು ಕೇಳುವಂತಹ ಪದಗಳು. ಏನಿ ವಾತ, ಪಿತ್ತ ಮತ್ತು ಕಫ? ಈಗೇನೋ ಹಲಸಿನ ಹಣ್ಣು ತಿಂದೆ, ಅಥವಾ ಏನೋ ಚಿಪ್ಸ್ ತಿಂದೆ, ಅಥವಾ ಇವತ್ತೇನೋ ಗೋಲ್ಗಪ್ಪ ತಿನ್ಕೊಂಡ್ ಬಂದೆ ಅಂದಾಗ ನಮ್ ಹೊಟ್ಟೆಲಿ ಬ್ಲೋಟಿಂಗ್ ಆಗುತ್ತೆ, ಗಾಳಿ ತುಂಬಿಕೊಳ್ಳುತ್ತೆ, ನಾವು ವಾತ ಆಗ್ಬಿಟ್ಟಿದೆ ಅಂತ ಹೇಳ್ತೀವಲ್ಲ. ಅಷ್ಟೇನಾ ವಾತ ಅಂದ್ರೆ? ಈಗೇನೋ ಹೊಟ್ಟೆಲ್ ಉರಿ ಬರುತ್ತೆ, ಸಂಕಟ ಆಗುತ್ತೆ, ಉರಿ ಮೂತ್ರ ಆಗುತ್ತೆ, ಪಿತ್ತ ಆಗ್ಬಿಟ್ಟಿದೆ ಅಂತೀವಿ. ಇಷ್ಟೇನಾ ಪಿತ್ತ ಅಂದ್ರೆ? ಏನೋ ಶೀತ ಕೆಮ್ಮು ಆಗಿದೆ, ಕೆಮ್ಮು ಬಂದಾಗ ಕಫ ಆಚೆ ಬರ್ತಾ ಇದೆ, ಅಷ್ಟೇನಾ ಕಫ ಅಂದ್ರೆ? ಖಂಡಿತ ಅಲ್ಲ. ನಮ್ಮ ದೇಹ ನಿಂತಿರುವಂತದ್ದೇ ವಾತ, ಪಿತ್ತ ಮತ್ತು ಕಫಗಳ ಆಧಾರದ ಮೇಲೆ.
ನಮ್ಮ ಮೂಲ ಗ್ರಂಥವಾದಂತಹ ಅಷ್ಟಾಂಗ ಹೃದಯದಲ್ಲಿ ಒಂದು ಮಾತು ಹೇಳ್ತಾರೆ, ವಾಯು ಪಿತ್ತಂ ಕಪಶ್ಚೇತಿ ತ್ರಯೋದೋಷ ಸಮಾಸತಃ ವಿಕೃತ ದೇಹಂ ನಂತಿತೆ ವರ್ತಯಂತಿ ಚ. ಏನಿದ್ರ ಅರ್ಥ? ವಾತ ಪಿತ್ತ ಕಫ ಎಂಬ 3 ದೋಷಗಳು ಏನಿದ್ದಾವೆ ಅವೇ ನಮ್ಮ ದೇಹದ ವಿಕೃತಿ ಮತ್ತು ಅವಿಕೃತಿ. ಸರಿಯಾಗಿದ್ದಾಗ ನಮ್ಮ ಆರೋಗ್ಯ ಸರಿಯಾಗಿರ್ತದೆ. ಅದರಲ್ಲಿ ಯಾವುದೇ ಸಣ್ಣ ವ್ಯತ್ಯಾಸಗಳು ಕಾಣಿಸಿದಾಗ ನಮ್ಮ ದೇಹದಲ್ಲಿ ಅನಾರೋಗ್ಯಗಳು ಕಾಣಿಸ್ಕೊತಾ ಹೋಗ್ತವೆ. ಸೊ ಅವುಗಳ ಬ್ಯಾಲೆನ್ಸ್ ನ ಏನು ಮೇಂಟೈನ್ ಮಾಡೋದಿದೆ ಅದನ್ನ ನಾವು ಆರೋಗ್ಯ ಅಂತ ಕರಿತೀವಿ. ಸೊ ಏನು ಈ ವಾತ ಪಿತ್ತ ಮತ್ತು ಕಫ? ವಾತ ಅಂದ್ರೆ ಏನು, ಪಿತ್ತ ಅಂದ್ರೆ ಏನು, ಕಫ ಅಂದ್ರೆ ಏನು, ಇದನ್ನೆಲ್ಲ ನಾವು ಕಲಿತಾ ಹೋಗೋಣ. ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದು ಹೇಗೆ, ಪ್ರಕೃತಿ ಅಂದ್ರೆ ಏನು, ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನದೇ ಆದಂತಹ ಒಂದು ಬಾಡಿ ನೇಚರ್ ಇರುತ್ತೆ. ಅದನ್ನ ನಾವು ಆಯುರ್ವೇದದಲ್ಲಿ ಪ್ರಕೃತಿ ಅಂತ ಕರಿತೀವಿ. ಪಿತ್ತ ಪ್ರಕೃತಿಯವ್ರು ಇರ್ತಾರೆ, ವಾತ ಪ್ರಕೃತಿಯವ್ರು ಇರ್ತಾರೆ, ಕಫ ಪ್ರಕೃತಿಯವ್ರು ಇರ್ತಾರೆ. ವಾತ ಪಿತ್ತ ಪ್ರಕೃತಿ, ಪಿತ್ತ ಕಫ, ವಾತ ಕಫ, ಹೀಗೆ ಅದರದೇ ಆದಂತಹ ಕಾಂಬಿನೇಷನ್ ಗಳು ಇರುವಂತಹ ಬಾಡಿ ನೇಚರ್, ಅದನ್ನ ನಾವು ಪ್ರಕೃತಿ ಅಂತ ಕರಿತೀವಿ. ಯಾವಾಗ ನಮ್ಮ ಪ್ರಕೃತಿಯನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ ಆಗತ್ತೆ ಅವಾಗ ನಾವು ಆರೋಗ್ಯವಂತರಾಗಿರೋದಕ್ಕೆ ತುಂಬಾ ಸಹಾಯ ಆಗತ್ತೆ. ನಾನು ಏನು ತಿಂದ್ರೆ ನನಗೆ ತಡೆಯುತ್ತೆ, ನಾನು ಏನು ಮಾಡಿದ್ರೆ ನನಗೆ ತಡೆಯುತ್ತೆ ಅನ್ನೋದನ್ನ ನಮ್ಮನ್ನ ನಾವು ಅರ್ಥ ಮಾಡ್ಕೊಂಡಾಗ ಮಾತ್ರ ಆರೋಗ್ಯವನ್ನ ಕಾಪಾಡ್ಕೊಳ್ಳಕ್ಕೆ ಸಾಧ್ಯ. ಮುಂದಿನ ದಿನಗಳಲ್ಲಿ ಪ್ರಕೃತಿ ಅಂದ್ರೆ ಏನು, ದೋಷಗಳು ಅಂದ್ರೆ ಏನು, ನಮ್ಮ ಮನಸ್ಸಿನ ಗುಣಗಳು ಹೇಗೆ, ನಾವು ಅದನ್ನ ಆಹಾರದ ಮುಖಾಂತರ ಹೇಗೆ ಅದನ್ನ ಸರಿಯಾಗಿ ಇಟ್ಕೊಳ್ಬಹುದು, ಇದನ್ನೆಲ್ಲ ಒಂದೊಂದಾಗಿ ಕಲಿತಾ ಹೋಗೋಣ. ಸದಾ ನಮ್ ಜೊತೆಗಿರಿ. ಧನ್ಯವಾದ.